ಸೊ ಚಿತ್ತಾರ ಸ್ಟಾರ್ ಅವಾರ್ಡ್ ಯಾರಿಗೆ ಸಿಗ್ತಾ ಇದೆ? ಆಕ್ಚುಲಿ ಜೋರಾಗಿ ವಿಸಿಲ್ ಬರಬೇಕು ಅಂತಂದ್ರೆ, ಅದೇ ಹೀರೋಗೆ ಜೋರಾಗಿ ವಿಸಿಲ್ ಬರಬೇಕು ಅಂತಂದ್ರೆ ಹೀರೋನ ಎದುರಿಸುವಂತ ವಿಲನ್ಗೂ ಅಷ್ಟೇ ಲೆವೆಲ್ ಇರಬೇಕು. ಇವ್ರನ್ನ ತೆರೆ ಮೇಲೆ ನೋಡಿದ್ರೆ ಸಾಕು, ಆ ನೋಟಕ್ಕೆ, ಆ ಕಳೆಗೆ ಜನ ಒಂದು ಕ್ಷಣ ಬೆಚ್ಚಿ ಬಿದ್ದು ಬಿಡ್ತಾರೆ. ಕನ್ನಡದಲ್ಲಿ ಹೊಸ ಸೆನ್ಸೇಷನ್ ಮೂಡಿಸಿದಂತ ಇವರು ನೆಗೆಟಿವ್ ರೋಲ್ ಮೂಲಕನೇ ಜನರ ಪಾಸಿಟಿವ್ ರಿಯಾಕ್ಷನ್ ಕ್ರಿಯೇಟ್ ಮಾಡುವಂಥವ್ರು. ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಇನ್ನು ಸಾಕಷ್ಟು ಭಾಷೆಗಳಲ್ಲಿ ಮೆರೆದಿರುವಂತಹ ಈ ಪ್ರತಿಭಾವಂತ ಕಲಾವಿದರ ಹೆಸರು ನಮ್ಮ ಕನ್ನಡದ ಹೆಮ್ಮೆ ಅವಿನಾಶ್ ಸರ್. Congratulations, sir. Thank you. Yes, Sai Prakash sir and Ravi Bhatt sir, ಇಬ್ಬರಿಗೂ ಧನ್ಯವಾದಗಳು ಬಂದಿದ್ದಕ್ಕೆ. ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನೀವು ಇಲ್ಲೇ ಇರ್ಬೇಕು ಸರ್. ಅವಿನಾಶ್ ಸರ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ನಿಮಗಿಂತ ಜಾಸ್ತಿ ನನಗೆ ಖುಷಿ ಆಗ್ತದೆ ಸರ್. ಯಾಕಂದ್ರೆ ನಿಮ್ಮ ಎದುರುಗಡೆ ನಾನು ನಿಂತಿದ್ದೀನಿ. ಈ ಒಂದು ಘಳಿಗೆ, ಈ ಒಂದು ಕ್ಷಣನ ಹಂಚ್ಕೊಳ್ಳೋದಕ್ಕೆ ನಾನು ಕೂಡ ವೇದಿಕೆ ಮೇಲಿದ್ದೀನಿ ಅಂತ ಬಹಳ ಹೆಮ್ಮೆ ಆಗ್ತದೆ. ಥ್ಯಾಂಕ್ ಯು. ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರುವಂತ ಕ್ಯಾರೆಕ್ಟರ್ಗಳು ಮಾಡ್ತೀರಿ. ಅಂದ್ರೆ ಒಂದು ಕ್ಯಾರೆಕ್ಟರ್ ತರ ಇನ್ನೊಂದು ಕ್ಯಾರೆಕ್ಟರ್ ನೀವು ಮಾಡ್ಲೇಬಾರ್ದು ಅಂತ ಫಸ್ಟ್ ಡಿಸೈಡ್ ಆಗ್ಬಿಟ್ಟಿರ್ತೀರಾ ಹೇಗೆ ಸರ್? ಹಾಗೇನಿಲ್ಲ, ನಾನು ಯಾವ್ದನ್ನು ಪ್ಲಾನ್ ಮಾಡಿಲ್ಲ, ಬಂತು ಮಾಡಿದೆ ಅಷ್ಟೇ. ಏನ್ ಸರ್ ಇಷ್ಟು ಈಸಿಯಾಗಿ ಹೇಳ್ಬಿಟ್ರಲ್ಲ ಸರ್? ಅದೇಗೆ ನಿಮ್ಮನ್ನೇ ಹುಡ್ಕೊಂಡ್ ಬಂತು ಅಂತ ನನ್ನ ಪ್ರಶ್ನೆ ಸರ್. ಹಣೆ ಬರಹ ಅಂತೀರಾ? ಇಲ್ಲ ಸರ್, ಖಂಡಿತವಾಗ್ಲೂ ನೀವೇ ಬರ್ಕೊಂಡಂತಹ ಬರಹ ಅದು. ಬಟ್ ಎಲ್ಲೋ ಒಂದ್ ಕಡೆ ಒಂದು ಸಲ ನಿಮ್ಮ ಕರಿಯರ್ನ ಹಿಂದೆ ತಿರುಗಿ ನೋಡಿದ್ರೆ ಹೇಗೆ ಅನ್ಸುತ್ತೆ? ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ? ಏನ್ ಅನ್ಸುತ್ತೆ ಸರ್? ತುಂಬಾ ಸಂತೋಷ ಆಗುತ್ತೆ. ಯಾಕಂತಂದ್ರೆ ಒಬ್ಬ ಕಲಾವಿದನಾಗಿ ಇಷ್ಟು ವರ್ಷಗಳ ಕಾಲ ನನ್ನನ್ನು ಉಳಿಸ್ಕೊಂಡಿದ್ದಾರೆ ಅಂತಂದ್ರೆ ನಮ್ಮ ಜನಗಳ ಪ್ರೀತಿ ಅದಿರೋ ತನಕ ನಾವು ಭದ್ರವಾಗಿರ್ತೀವಿ ಚಿತ್ರರಂಗದಲ್ಲಿ. ಅದನ್ನು ಉಳಿಸ್ಕೋಬೇಕು. ಜೊತೆಗೆ ಕಲಾವಿದನಾಗಿ ನಮ್ಮದೇ ಅಂತ ಒಂದು ಡಿಸಿಪ್ಲಿನ್, ಒಂದು ಡೆಡಿಕೇಶನ್ ಅದು ಇರುತ್ತೆ. ಅದು ಮುಖ್ಯ ಆಗುತ್ತೆ. ಎರಡನ್ನೂ ಪಾಲಿಸ್ಕೊಂಡು ಬಂದರೆ ಅನ್ಕೊಂಡಿದ್ದಕ್ಕಿಂತ ಸ್ವಲ್ಪ ಹೆಚ್ಚು ವರ್ಷ ಇರ್ಬೋದು ಅನ್ಸುತ್ತೆ. ಲವ್ಲಿ ಸರ್. ಬಟ್ ಆಕ್ಚುಲಿ ನಿಮ್ಮನ್ನು ನೋಡಿದಾಗಲೇ ನಂಗೆ ಒಂದು ಪ್ರಶ್ನೆ ಕೇಳಬೇಕು ಅಂದ್ರೆ ಸರ್, ಸ್ವಭಾವತಃ ನೀವು ತುಂಬಾ ಸೀರಿಯಸ್ ಮನುಷ್ಯನ ಇಲ್ಲ ಒಂದು ಸ್ವಲ್ಪ ಆರಾಮ್ ಮನುಷ್ಯನ? ಯಾಕಂದ್ರೆ ನಾವು ನೋಡಿದಾಗಲ್ಲ ಹಿಂಗೆ ಇರ್ತೀರ ಸರ್, ಸಿನಿಮಾಲು ಹಿಂಗೆ ಇರ್ತೀರಿ, ಎಲ್ಲ ಕಡೆ ಹಿಂಗೆ ಇರ್ತೀರಿ, ಏನೋ ಸಮಸ್ಯೆ ಇದೆ ಅಂತ ಓಡಾಡ್ತಾ ಇರ್ತೀರಿ. ಕಣ್ ಕಾಣಲ್ಲ, ಸ್ವಲ್ಪ ಕರಡ್ ಹಾಕೊಂಡೆ ಇಲ್ಲ ಹಂಗಲ್ಲ ಸರ್. ಅಂದ್ರೆ ಯಾವಾಗಲೂ ಸೀರಿಯಸ್ ಪಾತ್ರಗಳು ಮಾಡ್ತೀರಲ್ಲ, ಸ್ವಭಾವ ನಿಮ್ದು ಯಾವ ತರದ್ದು ಅಂತ? ವೆರಿ ನಾರ್ಮಲ್ ಪರ್ಸನ್. ಓಕೆ. ಆ ಥರದ್ದೇನೋ ನೋಡಿದ್ರೆ ಹಂಗ ಅನ್ನಿಸ್ಬೋದೇನೋ ನಾ ಮಾಡಿರೋ ಪಾತ್ರಗಳು ನೋಡಿ, ಅಥವಾ ನಾ ಇರೋ ರೀತಿ ನೋಡಿ. ಪಾತ್ರ ಅಲ್ಲ ಸರ್, ಸುಂದೆ ನೋಡಕ್ ಹೋಗಿದ್ರಿ. ಹೌದಾ? ನಾನು ಆ ಥರ ಏನಿಲ್ಲ. ಟೇಕ್ ದ ಐಸ್ ವಿತ್ ಮೀ ಅಷ್ಟೇ, ಆಮೇಲೆ ಸರಿ ಹೋಗ್ತೀನಿ. ಓಕೆ. ಬಟ್ ಇನ್ನೊಂದು ಪ್ರಶ್ನೆ ಇದೆ ಸರ್, ನನ್ನ ಪ್ರಶ್ನೆ ಇಲ್ಲ ಇದು. ಆಕ್ಚುಲಿ ಅಖಂಡ ಕರ್ನಾಟಕದ ಬಹಳಷ್ಟು ಹೆಣ್ಣು ಮಕ್ಕಳ, ಹೆಂಗಸರ, ಗಂಡು ಮಕ್ಕಳ, ಗಂಡಸರ ಎಲ್ಲರ ಪ್ರಶ್ನೆ ಸರ್. ದಿನ ಕಳೆದಂಗೆ ಹೆಂಗ್ ಆಗ್ತಾ ಇದ್ರಲ್ಲ ಸರ್, ಇನ್ನೂ ಫಿಟ್ ಆಗ್ತಾ ಇದ್ದೀರಾ ಹೆಂಗೆ ಸರ್? ಯುವರ್ ಲೈಕ್ ವೈನ್. ಹೆಂಗಾಗ್ತಾ ಇದ್ದೀನಿ, ಹೆಂಗೋ ಆಗ್ತಾ ಇದ್ದೀನೋ? ಇಲ್ಲ ಸರ್, ಹೆಂಗೆಂಗೋ ಹೆಂಗ್ ಆಗ್ತಾ ಇದ್ದೀರಾ ಹೇಗೆ ಅಂತ? ಹೌದಾ? ಗೊತ್ತಿಲ್ಲ ನನಗೆ. ಒಂದು ಸಿನಿಮಾದಲ್ಲಿ ಉಳಿಬೇಕು ಅಂತಂದಾಗ ಕೆಲವನ್ನ ಪಾಲಿಸ್ಲೇಬೇಕಾಗತ್ತೆ. ಅದರಲ್ಲಿ ಫಿಟ್ನೆಸ್ ಕೂಡ ಬಹಳ ಮುಖ್ಯ ಆಗುತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ತೀನಿ, ಅದರಿಂದ ಹಂಗೆ ಇದೀನಿ ಅಂತ ಕಾಣ. ಅಂದ್ರೆ ಏನ್ ಮಾಡ್ತೀರಾ ಸರ್ ನಿಮ್ ಫಿಟ್ನೆಸ್ಗೆ? ಯಾಕೆ ರಚನಾ ಅವರ ಪ್ರಶ್ನೆ ಇದು, ಅವಾಗಲೇ ಹೇಳ್ತಾ ಇದ್ರು ಪ್ಲೀಸ್ ಅವಿನಾಶ್ ಕೇಳಿ ಅಂತ. ಏನ್ ಮಾಡ್ತೀರಾ ಸರ್ ನೀವು? ನಾನು ಎಕ್ಸಸೈಸ್ ಮಾಡ್ತೀನಿ. ನನಗೆ ಒಂಥರ ಮೊದಲಿಂದ, ನಾನು ಸಿನಿಮಾ ಚಿತ್ರರಂಗ ಅಂತಲ್ಲ, ನಾನು ಕಾಲೇಜ್ ಓದ್ಬೇಕಾದ್ರೆ ಅವಾಗಿಂದನೂ ಕೂಡ ನನಗೆ ಎಕ್ಸಸೈಸ್ ಮಾಡೋದು, ಜಿಮ್ಗೆ ಹೋಗೋದ್ರ ಬಗ್ಗೆ ಸ್ವಲ್ಪ ಅಡಿಕ್ಷನ್. ಸೊ ಅದು ಇಲ್ಲಿ ತನಕ ಕಂಟಿನ್ಯೂ ಆಗಿದೆ. ಇಲ್ಲೊಂದ್ ಕಡೆ ಆ ಜಿಮ್ ಬಾಡಿ ನೋಡಿನೇ ನಮ್ಮ ಮಾಳವಿಕ ಅವ್ರು ಏನಾದ್ರು ಬಿದ್ರ? ಇಲ್ಲ, ಮಾಳವಿಕ ಅದಕ್ಕೆಲ್ಲ ಬೀಳೋಳಲ್ಲ, ಬುದ್ಧಿಗೆ ಬೀಳ್ತಾಳೆ. ಅದರಿಂದ ಅಲ್ಲಿಗೆ ಬುದ್ಧಿ ಶಕ್ತಿ ಎರಡೂ ಕೂಡ ಸೂಪರ್ ಆಗಿದೆ ಅಂತ ಇದು. ಬಟ್ ನಿಜವಾಗ್ಲೂ ಸರ್ ಅಮೇಸಿಂಗ್ ಪರ್ಫಾರ್ಮೆನ್ಸ್ ಕೊಟ್ಕೊಂಡ್ ಬಂದೀಗ. ಇದೇ ತರ ಇನ್ನೂ ಹೆಚ್ಚೆಚ್ಚು ರಂಜಿಸಿ ದೇವರು ನಿಮ್ಗೆ ಎಲ್ಲ ರೀತಿಯಾದ ಆರೋಗ್ಯ, ಐಶ್ವರ್ಯ, ನೀವೇನೇನ್ ಕೇಳ್ತೀವಿ ಎಲ್ಲ ಕೊಡ್ಲಿ ಸರ್. ಥ್ಯಾಂಕ್ ಯು. ಅಂಡ್ ಸ್ಟಾರ್ ಅವಾರ್ಡ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ತುಂಬಾ ಖುಷಿ ಆಯ್ತು ನನಗೆ. ಸ್ಟಾರ್ ಅವಾರ್ಡ್ಸ್ ನನಗೆ ಫೋನ್ ಮಾಡಿ ನಿಮಗೆ ಅವಾರ್ಡ್ ಕೊಡಬೇಕು ಅಂತ ಇದೀವಿ ಅಂದಾಗ, ಕಲಾವಿದರಿಗೆ ಯಾವುದೇ ಅವಾರ್ಡ್ ಆದ್ರೂ ತುಂಬಾ ಹೆಮ್ಮೆನೆ. ಯಾಕಂದ್ರೆ ಅದೊಂದು
ನನ್ನ ಕಲೆನ ಗುರ್ತಿಸಿ ಯಾರು ಏನೇ ಒಂದು ಮರ್ಯಾದೆ ಕೊಟ್ಟರು ಅದಕ್ಕಿಂತ ಖುಷಿ ಕಲಾವಿದರಿಗೆ ಬೇರೆ ಯಾವುದೂ ಇಲ್ಲ. ಐ ಎಕ್ಸ್ಟ್ರೀಮ್ಲಿ ಹ್ಯಾಪಿ ದಟ್ ಐ ರಿಸೀವ್ ದಿಸ್ ಅವಾರ್ಡ್. ಖಂಡಿತವಾಗ್ಲೂ ಸರ್, ಇದು ಆಕ್ಚುಲಿ ಪ್ರತಿಭೆಗೆ ಅಭಿಮಾನದಿಂದ ಸಿಕ್ಕಿರುವಂತ ಒಂದು ಅವಾರ್ಡ್ ಇದು. ಸೊ ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.